ಇದು ಕೊಂಡವಾಡ ಅಲ್ಲ ಕಣ್ರಿ, ಇದು ದಾಂಡೇಲಿಯ ಕೇಂದ್ರ ಬಸ್ ನಿಲ್ದಾಣ. ಬಹುಶಃ ಈ ವಿಡಿಯೋ ನೋಡಿದ ತಕ್ಷಣ ಇದು ಕೊಂಡವಾಡ ಇರಬಹುದು ಅಂದುಕೊಂಡರೂ ತಪ್ಪೇನಿಲ್ಲ ಬಿಡಿ. ಕೊಂಡವಾಡದ ರೀತಿಯಲ್ಲೇ ಇದೆ. ಅಂದ ಹಾಗೆ ಇದು ದಾಂಡೇಲಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಇಂದು ಶುಕ್ರವಾರ ಬೆಳಿಗ್ಗೆ 5:30 ಗಂಟೆ ಸುಮಾರಿಗೆ ಕಂಡುಬಂದ ದೃಶ್ಯ. ದಾಂಡೇಲಿ ನಗರದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಏರುತ್ತಿರುವ ಬಿಡಾಡಿ ದನಕರುಗಳ ನಿಯಂತ್ರಣ ಸಾಧ್ಯವಾಗದೇ ಇರುವುದರಿಂದ ನಗರದ ಸ್ವಚ್ಛತೆ ಮತ್ತು ಸುಗಮ ವಾಹನ ಸಂಚಾರಕ್ಕೆ ಮಾರಕವಾಗುತ್ತಿದೆ. ಹಾಗೆ ನೋಡಿದರೆ ಎಲ್ಲ ರಸ್ತೆಗಳಲ್ಲಿಯೂ ಬಿಡಾಡಿ ದನಕರುಗಳಿರುವ ಏಕೈಕ ನಗರವಿದ್ದರೆ ಅದು ಪ್ರವಾಸಿ ನಗರವಾದ ದಾಂಡೇಲಿ ಎಂಬುದನ್ನು ಎದೆತಟ್ಟಿ ಹೇಳಬಹುದು. ಬಿಡಾಡಿ ದನಕರುಗಳಿಂದ ಸಾಕಷ್ಟು ಅಪಘಾತಗಳು ಸಂಭವಿಸಿರುವುದನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು. ದಾಂಡೇಲಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ನೆಮ್ಮದಿಯಿಂದ ಕುಳಿತುಕೊಳ್ಳಲು ಬಿಡಾಡಿ ದನಕರುಗಳಿಂದ ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ. ಬಸ್ ನಿಲ್ದಾಣವನ್ನೇ ಸ್ವಚ್ಛಂದವಾಗಿ ಬಿಡಾಡಿ ದನಕರುಗಳು ತನ್ನ ಆಶ್ರಯ ತಾಣವನ್ನಾಗಿಸಿಕೊಂಡಿವೆ. ಇನ್ನು ಪ್ರಯಾಣಿಕರು ಸ್ವಲ್ಪ ಎಚ್ಚರ ತಪ್ಪಿದರೆ ಸೆಗಣಿಯನ್ನು ತುಳಿದುಕೊಂಡೇ ಹೋಗಬೇಕಾಗಿದೆ. ಇನ್ನು ಪ್ರಯಾಣಿಕರಲ್ಲಿ ತರಕಾರಿ, ಹಣ್ಣು ಹಂಪಲಿನ ಚೀಲವಿದ್ದರೆ ಅವರ ಪರಿಸ್ಥಿತಿ ವಿಭಿನ್ನ. ಒಟ್ಟಿನಲ್ಲಿ ಬಿಡಾಡಿ ದನಕರುಗಳು ದಾಂಡೇಲಿಯಲ್ಲಿ ರಸ್ತೆ ಮಾತ್ರವಲ್ಲದೆ ಬಸ್ ನಿಲ್ದಾಣವನ್ನು ಅತಿಕ್ರಮಿಸಲು ಮುಂದಾಗಿದೆ ಎಂದು ಜನರಾಡಿಕೊಳ್ಳುವ ಮೊದಲು ಸಂಬಂಧಪಟ್ಟವರು ಈ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಏನಂತೀರಾ?